ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ಮತ್ತೊಂದು ಹೊಸ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಹ ಬೆಳಿಗ್ಗೆನೆ 5 ರಿಂದ 3 ಚುಕ್ಕಿ ಇಟ್ಟು ಒಂದ್ ರಂಗೋಲಿ ಹಾಕೊಳ್ತಾ ಇದ್ದೀನಿ. ಇದು ಅಷ್ಟೇ ಪಟಾಪಟ್ ಅಂತ ಆರಾಮಾಗಿ 1 ನಿಮಿಷದೊಳಗೆ ಹಾಕೊಳ್ಳುವಂತ ರಂಗೋಲಿ. ಫಸ್ಟ್ 5 ರಿಂದ 3 ಚುಕ್ಕಿ ಇಟ್ಬಿಟ್ಟು ಮಧ್ಯೆ ಒಂದು ಸ್ಟಾರ್ ತರ ಗೆರೆಗಳನ್ನ ಹಾಕ್ಬಿಟ್ಟು ಸುತ್ತಲೂ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಡಿಸೈನ್ ಮಾಡ್ಕೋಬಹುದು. ಸ್ಕೂಲ್ ಶುರುವಾಗಿರೋದ್ರಿಂದ ಎಲ್ಲಾ ಅಮ್ಮಂದಿರು ಬ್ಯುಸಿ ಆಗಿರ್ತೀರಿ ಅನ್ಕೊಳ್ತೀನಿ. ಬೆಳಗ್ಗೆನೆ ಎದ್ದು ಮಕ್ಳು ರೆಡಿ ಮಾಡಿ ಲಂಚ್ ಬಾಕ್ಸ್ ರೆಡಿ ಮಾಡಿ ಕಳಿಸ್ಬೇಕಲ್ವಾ. ರಜದಲ್ಲಿ ಮಕ್ಳು ಆರಾಮಾಗಿ ಮನೆಯಲ್ಲಿ ಖುಷಿಯಾಗಿ ಆಟ ಆಡ್ಕೊಂತ ಇದ್ವು. ಈಗ ಮಕ್ಳಿಗೂ ಸಹ ಒಂಥರ ಖುಷಿ, ಒಂಥರ ಬೇಜಾರು. ನಾನು ಸಹ ಲಂಚ್ ಬಾಕ್ಸ್ ನ ರೆಡಿ ಮಾಡ್ಬೇಕು. ಹಾಗೆ ಸ್ವಲ್ಪ ರಾತ್ರಿ ಅನ್ನ ಜಾಸ್ತಿನೇ ಮಿಕ್ಬಿಟ್ಟಿತ್ತು, ಹಾಗಾಗಿ ನೀರ್ ಹಾಕಿ ಹಾಗೆ ನೆನ್ಸಿಟ್ಬಿಟ್ಟಿದ್ದೆ. ಅದೇ ಅನ್ನ ಉಪಯೋಗಿಸ್ಬಿಟ್ಟು ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ. ರೊಟ್ಟಿ ತಿಂದು ಮತ್ತೆ ಚಪಾತಿನ ಲಂಚ್ ಬಾಕ್ಸ್ ಗೆ ತಗೊಂಡ್ ಹೋಗ್ತಾರೆ. ಹಾಗೆ ಸ್ವಲ್ಪ ಚಪಾತಿನೂ ಸಹ ಲಂಚ್ ಬಾಕ್ಸ್ ಗೆ ಅಂತ ಸಪರೇಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಏನಾದ್ರು ಮಿಕ್ಕಿದ್ರೆ ವೇಸ್ಟ್ ಆಗುತ್ತೆ ಅನ್ನೋದಕ್ಕಿನ ಈ ರೀತಿ ಉಪಯೋಗಿಸ್ಬಿಟ್ಟು ರೊಟ್ಟಿನ ಮಾಡ್ಬೋದು. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಅನ್ನನೂ ಸಹ ವೇಸ್ಟ್ ಆಗೋದಿಲ್ಲ. ಅದನ್ನ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಫಸ್ಟ್ ನೀರ್ ಹಾಕ್ತೇನೆ, ಹಾಗೇನೆ ಗಟ್ಟಿಯಾಗಿ ರುಬ್ಕೋಬೇಕು. ತುಂಬಾ ನಯಸ್ಸಾಗೂ ಬೇಡ, ತುಂಬಾ ತರ್ತರಿಯಾಗೂ ಬೇಡ. ಒಂದು ಮಧ್ಯದಲ್ಲಿ ನಾವು ರುಬ್ಕೊಂಡ್ಬಿಟ್ರೆ ಹಿಟ್ಟು ತುಂಬಾ ತಗೊಳೋದಿಲ್ಲ ಅವಾಗ ಕಲ್ಸೋದಕ್ಕೆ. ಈ ರೀತಿ ರುಬ್ಕೊಂಡಾದ್ಮೇಲೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ನಾದ್ಕೋಬೇಕು. ಸ್ವಲ್ಪ ಅದಕ್ಕೆ ಸಣ್ಣ ಉಪ್ಪಿನ ಪುಡಿ ಹಾಕೋದ್ರೆ ತಿನ್ನೋದಕ್ಕೆ ಇನ್ನೂ ರುಚಿಯಾಗಿರುತ್ತೆ ರೊಟ್ಟಿ. ಒಂದೇ ಸಲ ಹಿಟ್ಟನ್ನ ಹಾಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಗೊತ್ತಾಗುತ್ತಲ್ವಾ ನಾವು ಕಲಿಸ್ತಾ ಇರ್ಬೇಕಾದ್ರೆ. ಅದು ಇನ್ನು ಸ್ವಲ್ಪ ತೆಳುವಾಗಿದ್ಯಾ ಅಂಟುತ್ತಾ ಇದೆಯಾ ಅಂತ ನೋಡ್ಬಿಟ್ಟು ಎಷ್ಟು ಹಿಟ್ಟು ಬೇಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನ ಚಪಾತಿ ಹಿಟ್ಟಿನ ತರ ಕಲ್ಸ್ಕೋಬೇಕು. ಚಪಾತಿ ಅಥವಾ ರೊಟ್ಟಿ, ದೋಸೆ ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಬೇಗ ನಾವು ಸಾಂಬಾರು ಅಥವಾ ಪಲ್ಯ, ಚಟ್ನಿ ಏನ್ ಬೇಕದನ್ನ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಈ ರೀತಿ ರೊಟ್ಟಿಯನ್ನ ಮಾಡ್ಕೊಡೋದೇ ಆಗ್ಲಿ, ಚಪಾತಿ ಮಾಡ್ಕೊಡೋದಾದ್ರೆ ಪಲ್ಯ ಚಟ್ನಿ ಎಲ್ಲ ಹೇಗುದ್ ರೆಡಿ ಇರುತ್ತಲ್ವಾ, ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡ್ಕೊಟ್ರೆ ತಿಂದೋಕೆ ಅವ್ರಿಗೂ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದೀನಿ. ರೆಡಿ ಮಾಡಿಟ್ಟು ಇವಾಗ ಆ ರೊಟ್ಟಿಯನ್ನ ಹಾಗೆ ಬಿಸಿದ್ ಮಾಡ್ಕೊಟ್ರೆ ತಿನ್ಬಿಟ್ಟು ರೆಡಿ ಆಗ್ಬಿಟ್ಟು ಹಾಗೆ ತಿನ್ಬಿಟ್ಟು ಹೊರಡಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇದು ಸ್ವಲ್ಪ ಅನ್ನದಲ್ಲಿ ಕಲ್ಸಿರೋದ ರೊಟ್ಟಿನ ನಾನು ಸ್ವಲ್ಪ ನಾರ್ಮಲ್ ಹಿಟ್ಟಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ದಪ್ಪನೆ ಉಂಡೆಯನ್ನ ಮಾಡ್ಕೊಂತೀನಿ. ಇವತ್ತು ನಾನು ಹಿಟ್ಟಾಕಿ ಉಜ್ಜುತ್ತಾ ಇಲ್ಲ, ಹಾಗೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಬಟರ್ ಪೇಪರ್ ಅಲ್ಲಿ ಈ ರೊಟ್ಟಿಯನ್ನ ಮಾಡ್ತೀನಿ ನಾನು. ಕೆಲವೊಂದ್ಸಲಿ ಹಿಟ್ಟಾಕು ಸಹ ಉಜ್ಜುತ್ತೀನಿ, ಇಲ್ಲ ಕೆಲವೊಂದ್ಸರಿ ಈ ತರ ಬಟರ್ ಪೇಪರ್ ಅಥವಾ ಆಯಿಲ್ ಕವರ್ ಇರುತ್ತಲ್ಲ ಅದು, ಅಥವಾ ಗೋಧಿ ಹಿಟ್ಟಿನ ಕವರ್ ಇರುತ್ತೆ ನೋಡಿ, ದಪ್ಪ ಕವರ್ ಬೇಕು. ಅವಾಗ ನಿಮಗೆ ಉದ್ದೋದಕ್ಕೂ ತುಂಬಾನೇ ಈಸಿಯಾಗಿ ಬರುತ್ತೆ, ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ನಮ್ಗೆ ಹಿಟ್ಟಾಕಿ ಉಜ್ಜೋಕ್ ಬರೋದಿಲ್ಲ, ರೊಟ್ಟಿ ಎಲ್ಲ ಕಿತ್ತೋಗ್ಬಿಡುತ್ತೆ ಅನ್ನೋಂಥವ್ರು ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗ್ ಬರುತ್ತೆ. ಕಿತ್ತೋಗೋದಂತೂ ಮೊದ್ಲೇ ಸ್ವಲ್ಪನೂ ಕಿತ್ತೋಗಲ್ಲ, ನೀಟಾಗೆ ನೀವು ಎಲ್ಲೂ ಕಿತ್ತೋಗ್ದಂಗೆ ರೊಟ್ಟಿಯನ್ನ ಮಾಡ್ಬಹುದು. ನಾನಿಲ್ಲಿ ಬಟರ್ ಪೇಪರ್ ಅನ್ನ ತಗೊಂಡಿನಿ. ನೀವು ಬಟರ್ ಪೇಪರ್ ಬದಲಾಗಿ ಅದೇ ಹೇಳಿದ್ನಲ್ವ ನಾನು, ಆಯಿಲ್ ಕವರ್ ಅಥವಾ ದಪ್ಪ ಇರುವಂತ ಕವರ್ ಯಾವ್ದಾದ್ರು ತೆಗ್ದ್ಬಿಟ್ಟು ಹಾಕೊಂಡ್ಬಿಟ್ಟು ಉಜ್ಬೋದು. ಸ್ವಲ್ಪ ಎಣ್ಣೆಯನ್ನ ನೀವು ಬಟರ್ ಪೇಪರ್ಗೆ ಮತ್ತೆ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆಯನ್ನ ಹಚ್ಬಿಟ್ರೆ ಎಲ್ಲೂ ಸಹ ಅಂಟೋದು ಇಲ್ಲ, ಕಿತ್ತೋಗೋದು ಇಲ್ಲ. ಹಾಗೆ ಹಂಚ್ ಒಂದ್ ಕಡೆ ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕೂ ಸಹ ಫಸ್ಟ್ ಒಂದ್ ಟೈಮ್ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಿ, ಮತ್ತೇನ್ ಹಾಕಕ್ ಹೋಗೋದಿಲ್ಲ. ಮತ್ತೆ ಇದಷ್ಟೇ ಲಟ್ಟಣಿಗೆಗೆ ಮತ್ತೆ ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ನ ಹಚ್ಕೊಂಡ್ಬಿಟ್ಟು ಉದ್ದೋ ಅಂತದ್ದು. ಈ ರೀತಿ ನೋಡಿ, ಫಸ್ಟ್ ಮಧ್ಯ ಒಂದ್ 2 ಸರಿ ಉದ್ಬಿಟ್ಟು ಆಮೇಲೆ ಆ ಸೈಡ್ ಏನಿರುತ್ತೆ ಆ ರೊಟ್ಟಿಯ ಸೈಡ್ ಎಲ್ಲ ಉಜ್ಕೊಂಡ್ಬಿಡ್ತೀನಿ. ನಿಮ್ಗಿನ್ನು ಎಲ್ಲಾದ್ರೂ ಎಕ್ಸ್ಟ್ರಾ ದಪ್ಪ ಇದೆ ಅಂತ ಅನ್ಸಿದ್ರೆ ಅಲ್ಲೊಂದ್ ಸ್ವಲ್ಪ ಇನ್ನು ತೆಳುವಾಗಿ ಉಜ್ಜಿದ್ರೆ ಆಯ್ತು. ಈ ರೊಟ್ಟಿನ ತುಂಬಾ ತೆಳು ಉದ್ಬಾರ್ದು ಅಥವಾ ತುಂಬಾ ದಪ್ಪನು ಉದ್ಬಾರ್ದು. ತುಂಬಾ ತೆಳು ಉದ್ಬಿಟ್ರೆ ಏನಾಗುತ್ತೆ ಅಂದ್ರೆ, ನಾವು ಇಲ್ಲಿ ಹಿಟ್ಟು ಹಾಕಿರೋದಿಲ್ವಲ್ವಾ, ಸ್ವಲ್ಪ ಎಣ್ಣೆ ಸೌರಿ ಉದ್ದೋದ್ರಿಂದ ಸ್ವಲ್ಪ ತುಂಬಾ ಟೈಮ್ ಆದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗೋಂತ ಚಾನ್ಸಸ್ ಇರುತ್ತೆ. ಹಾಗೆ ಬಿಸಿ ಬಿಸಿಯಾಗಿ ಮಾಡಿ ಆಲ್ಟ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿ. ಹಾಗಾಗಿ ತುಂಬಾ ತೆಳುವಾಗಿ ಉಜ್ಬಾರ್ದು. ಉಜ್ಬಿಟ್ಟು ಹಾಗೆ ಕಾದಿರೋ ಹಂಚಿನ ಮೇಲೆ ಹಾಕ್ಬಿಟ್ಟು ನೋಡಿ, ಈ ರೀತಿ ಬಬುಲ್ ಬರಕ್ ಶುರುವಾಗ್ತಾ ಇದೆ, ತಿರುಗ್ಸಿ ಹಾಕ್ಬಿಟ್ಟು ಈ ರೀತಿ ಒಂದು ಚಿಕ್ಕದು ಬಟ್ಟೆಯಿಂದ ಮೆಲ್ಲಕ್ಕೆ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಯ್ತು, ಅದು ನೀಟಾಗಿ ಉಬ್ಬಿ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ರೀತಿ ಬಿಸಿ ಬಿಸಿಯಾಗಿ ರೊಟ್ಟಿಗಳನ್ನ ರೆಡಿ ಮಾಡಿದ್ದಾಯ್ತು. ಎಲ್ಲರಿಗೂ ತಿಂಡಿ ಕೊಟ್ಟು ಲಂಚ್ ಬಾಕ್ಸ್ ಸಹ ರೆಡಿ ಮಾಡಿ ಕೊಟ್ಬಿಟ್ಟು ನಾನು ಸಹ ತಿಂಡಿ ತಿಂದು ಸ್ವಲ್ಪ ಹಾಗೆ ಮೇಲೆ ಕೆಲ್ಸ ಇತ್ತು, ಮೇಲೆ ಹೋದೆ. ಅಲ್ಲಿ ಸ್ವಲ್ಪ ಇವತ್ತು ಶುಂಠಿ ಇತ್ತು ಮನೆಯಲ್ಲಿ. ಶುಂಠಿ ಎಲ್ಲ ಮೊಳಕೆ ಬಂದ್ಬಿಟ್ಟಿತ್ತು. ಹಳೆ ಶುಂಠಿ ಸ್ವಲ್ಪ ಹಾಗೆ ಇಟ್ಟಿದ್ದೆ ನಾನು, ಮೊಳಕೆ ಬಂದಿತ್ತು. ಅದನ್ನ ಸುಮ್ನೆ ಯಾಕೆ ವೇಸ್ಟ್ ಮಾಡೋದು, ನೋಡೋಣ ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಶುಂಠಿನ ಪಾಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ನಾನು ಇದೇ ಮೊದಲನೇ ಸರಿ ಶುಂಠಿನ ಹಾಕ್ತಾ ಇರೋದು, ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಶಾವಂತಿಗೆ ಗಿಡನೂ ಅಷ್ಟೇ, ನಾನು ಡೈರೆಕ್ಟ್ ಆಗಿ ದೊಡ್ಡ ಪಾಟಿ ಒಂದೇ ಸಲ ಹಾಕಲ್ಲ. ಈ ರೀತಿ ಚಿಕ್ಕ ಫಸ್ಟ್ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಚಿಕ್ಕದೊಂದು ಕವರ್ ಅಲ್ಲಿ. ಅದು ಚೆನ್ನಾಗಿ ಚಿಗ್ರಿ ಬರ್ತಾ ಇದೆ ಅಂದಾಗ
ನೆಕ್ಸ್ಟ್ ದೊಡ್ಡ ಪಾರ್ಟಿಗೆ ಹಾಕ್ಬಿಟ್ಟು ಅದನ್ನ ಹಾಕ್ತೀನಿ. ಇವಾಗ ಈ ರೀತಿ ಎಲೆ ಎಲ್ಲ ಒಣಗಿರುತ್ತಲ್ವಾ, ಅವಾಗ ನಾವು ಮಧ್ಯ ಮಧ್ಯ ಮೇಲೆ ಹೋದಾಗ ನೋಡಿದಾಗೆಲ್ಲ ಈ ತರ ಕಿತ್ತಾಕ್ಬಿಡ್ತೀನಿ. ಅವಾಗ ಅದು ಎಲ್ಲೂ ಫಂಗಸ್ ಆಗದೆ ಇರೋ ರೀತಿ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಇದು ಅಷ್ಟೇ, ಫಸ್ಟ್ ಚಿಕ್ಕ ಪಾಟಲ್ಲಿ ಇಟ್ಟು ಆಮೇಲೆ ದೊಡ್ಡ ಪಾಟಿಗೆ ಹಾಕಿದ್ದು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಹಾಗೆ ಸ್ವಲ್ಪ ಕಿಚನ್ ವೇಸ್ಟ್ ಏನಿರುತ್ತೆ ನೋಡಿ, ಅದನ್ನ ನಾನು ಗಿಡಗಳಿಗೆ ಹಾಕ್ತೀನಿ. ಅಂದ್ರೆ ಎಲ್ಲಾ ಕಿಚನ್ ವೇಸ್ಟ್ ಅನ್ನ ಹಾಕೋದಿಲ್ಲ ನಾನು, ಈಸಿಯಾಗಿ ಯಾವ್ದು ಕೊಳೆಯುತ್ತೆ ಅದನ್ನ ನೋಡ್ಬಿಟ್ಟು ಮಾತ್ರ ಹಾಕ್ತೀನಿ. ಇದನ್ನ ಹಾಕಿ ಹಾಗೆ ಬಿಡಬಾರ್ದು, ತೆಳುವಾಗಿ ಗಿಡದ ಸುತ್ತ ಇದನ್ನ ಹಾಕ್ಬೇಕು. ಸ್ವಲ್ಪ ಗಿಡದ ಏನಿರುತ್ತೆ ಅದರಿಂದ ಸ್ವಲ್ಪ ದೂರನೇ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಲೇಯರ್ ಮಣ್ಣನ್ನ ಹಾಕ್ಬೇಕು. ಅವಾಗ ಅದು ಕೊಳೆಯೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಶುಂಠಿ ನೋಡಿ ಈ ರೀತಿ ಮೊಳಕೆ ಬಂದಿತ್ತು, ಅದಕ್ಕೆ ಅದನ್ನ ಮೇಲ್ ತಗೊಂಡೋಗಿದ್ದೀನಿ. ಸ್ವಲ್ಪ ಪಾರ್ಟ್ ಮಾಡ್ಬಿಟ್ಟು ಹಾಕೋಣ ಅಂತೇಳಿ. ಈ ಶುಂಠಿ ಏನಿದೆ ಅದು ಪೂರ್ತಿ ಹಾಕಲ್ಲ ನಾನು, ಅದು ಮೊಳಕೆ ಎಲ್ಲಿ ಬಂದಿದೆ ಅಲ್ಲಿ ಮಾತ್ರ ಒಂದೊಂದ್ ಇಂಚಷ್ಟು ಕಟ್ ಮಾಡ್ಬಿಟ್ಟು ಹಾಕೋಂಥದ್ದು. ಇನ್ ಮಿಕ್ಕಿರೋ ಶುಂಠಿ ಏನಿದೆ ಅದನ್ನ ಅಡಿಗೆಗೆ ಉಪಯೋಗಿಸೋದು. ಶುಂಠಿನ ಇವತ್ತು ನಾನು ಗೋಧಿ ಹಿಟ್ಟಿನ ಕವರ್ ಅಲ್ಲೇ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಅದು ಒಂದ್ಸಲಿ ಬಂದ್ಮೇಲೆ ಮತ್ತೆ ಅದನ್ನೆಲ್ಲ ಮಣ್ಣಿಂದ ಅದನ್ನ ಶುಂಠಿಯನ್ನ ತೆಗಿಬೇಕಲ್ವಾ, ತೆಗ್ಬಿಟ್ಟು ಪಾಟ್ ಅಲ್ಲಾದ್ರೆ ತೆಗಿಯೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕವರ್ ಆದ್ರೆ ಈಸಿಯಾಗಿ ನಮ್ಗೆ ತೆಗಿಯೋದಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ಕವರ್ ದಪ್ಪ ಗೋಧಿ ಹಿಟ್ಟಿನ ಕವರ್ ಏನಿರುತ್ತೆ ನೋಡಿ ಅದನ್ನೇ ಮರ್ಚ್ಬಿಟ್ಟು ಅದಕ್ಕೆ ಸ್ವಲ್ಪ ಕೆಳಗಡೆ ತೆಂಗಿನ ನಾರನ್ನ ಕಿತ್ತ ಹಾಕೊಳ್ತಾ ಇದ್ದೀನಿ. ಇದು ಈ ತೆಂಗಿನ ನಾರು ಯಾಕೆ ಹಾಕೊಂತ ಇದ್ದೀನಿ ಅಂದ್ರೆ, ಕೆಳಗಡೆ ನಾವು ಓಲ್ ಮಾಡಿರ್ತೀವಲ್ವಾ, ಓಲಲ್ಲೆಲ್ಲ ಹೋಗಿ ಮಣ್ಣು ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ಅದು ನೀರೆಲ್ಲ ನೀಟಾಗಿ ಹೋಗೋದಕ್ಕೆ ಆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಕೆಳಗಡೆ ತಳಕ್ಕೆ ಸ್ವಲ್ಪ ಮಣ್ಣನ್ನ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳೆಯುವ ಮೊದಲನೇ ಪ್ರಯತ್ನ ನಂದು, ನೋಡ್ತೀನಿ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತಾ ಅಥವಾ ಏನು ಅಂತ ಹೇಳಿ ಖಂಡಿತ ನಿಮ್ ಜೊತೆ ಮತ್ತೆ ಶೇರ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ಮಣ್ಣೆಲ್ಲ ಪೂರ್ತಿಯಾಗಿ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಅಕ್ಕಪಕ್ಕ ಯಾವ್ದಾದ್ರು ಮನೆಗಳು ಕಟ್ಟುತ್ತಿರುವಾಗ ಪಾಯ ತೆಗ್ದಾಗ ಮಣ್ಣಂತೂ ಖಂಡಿತ ಸಿಗುತ್ತೆ. ಅವಾಗ ಚೆನ್ನಾಗಿರೋ ಮಣ್ಣು ಸಿಕ್ಕರೆ ಈ ರೀತಿ ನೀವು ಒಂದ್ಸಲಿ ಪಾಟ್ಗಳಿಗೆಲ್ಲ ಪಾಟ್ ಏನಾದ್ರು ಇಡೋ ಅಂತ ನಿಮ್ಗೆ ಐಡಿಯಾ ಇತ್ತು ಅಂದ್ರೆ ಪಾಟ್ಗಳಿಗೆ ಅವಾಗ ರೆಡಿ ಮಾಡ್ಕೊಂಡ್ಬಿಡಿ. ಏಕೆಂದ್ರೆ ಸಿಟಿಗಳಲ್ಲಿ ಮಣ್ಣು ಸಿಗೋದಂತೂ ತುಂಬಾನೇ ಕಷ್ಟ. ಮತ್ತೆ ಅದನ್ನ ನಮ್ಗೆ ನಾವು ಹೋಗಿ ತಗೊಂಡ್ ಬರ್ಬೇಕು ಅಂದ್ರೆ ತುಂಬಾನೇ ಕಾಸ್ಟ್ಲಿನೂ ಹೇಳ್ತಾರೆ. ಪಾಟ್ ಎಲ್ಲ ಮಾಡ್ತಾರಲ್ಲ ಅವ್ರ ಹತ್ರ ತಗೊಂಡ್ ಬರಕ್ ಹೋದ್ರೆ. ಈ ರೀತಿ ನಮ್ಗೆ ಸಿಕ್ಕಾಗ ಈಸಿಯಾಗಿ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಶುಂಠಿಗ ಎಲ್ಲ ಪ್ಯಾಕಿಂಗ್ ಮಣ್ಣು ಹಾಕಿಟ್ಟಿದ್ದೆಲ್ಲ ಆಯ್ತು. ಇವಾಗ ಮಣ್ಣಿಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ದೂರದಲ್ಲಿ ಹಾಗೇನೆ ಒಂದು ಪ್ಯಾಕೆಟ್ ಅಲ್ಲಿ ಫುಲ್ಲಿ ಒಂದು 2-3 ಇಂಚು ದೂರದಲ್ಲಿ ಒಂದೊಂದನ್ನ ಇಡ್ತಾ ಇದೀನಿ. ನಂಗೆ ಸ್ವಲ್ಪ ಲೈಟ್ ಆಗಿ ಒಳಗಡೆ ಇಡ್ತಾ ಇದೀನಿ. ಈ ರೀತಿ ಇಟ್ಬಿಟ್ಟು ಫಸ್ಟ್ ಏನ್ ಹೋಲ್ ಮಾಡಿರ್ಲಿಲ್ಲ ನಾನು ಪಾಕೆಟಿಗೆ, ಹಾಗೆ ಮಣ್ಣು ತುಂಬಿಸಿದ್ದೆ. ಇವಾಗ ಅದನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದೇ ಕೈ ಹಾಗೆ ತೊಳ್ಕೊಂತ ಇದೀನಿ ನಾನು. ಅದ್ರ ಮೇಲೆ ಕೈ ತೊಳೆದಿದ್ದಂಗೂ ಆಗುತ್ತೆ, ನೀರ್ ಹಾಕ್ದಂಗೂ ಆಗುತ್ತೆ ಅಂತ ಹೇಳಿ ಹಾಕ್ಬಿಟ್ಟು ಇವಾಗ ಸ್ವಲ್ಪ ನಾನು ನೆರಳಿಗೆ ಇಡ್ತಾ ಇದೀನಿ ಪಾಕೆಟ್ ಅನ್ನ. ಅಂದ್ರೆ ಸ್ವಲ್ಪ ಬಿಸಿಲು ಬೀಳ್ಬೇಕು, ಸ್ವಲ್ಪ ನೆರಳು ಬರ್ಬೇಕು, ಆ ತರ ಜಾಗದಲ್ಲಿ ಇಟ್ಟಿದ್ದೀನಿ. ಹಾಗೆ ಎಲ್ಲ ಮುಗಿಸ್ಬಿಟ್ಟು ಕೆಳಗ್ ಬಂದೆ. ಪಾಪ್ಕಾರ್ನ್ ಇತ್ತು ಮನೇಲಿ, ಹಾಗೆ ಸ್ವಲ್ಪ ಪಾಪ್ಕಾರ್ನ್ ರೆಡಿ ಮಾಡ್ಬಿಡೋಣ ಅಂತ ಹೇಳಿ. ಟೀ ಟೈಮ್ ಹೇಗಿದ್ರು ಆಗಿತ್ತು, ಸಂಜೆ ತಿನ್ನೋದಕ್ಕೆ ಏನು ಇರ್ಲಿಲ್ಲ ಬೇರೆ. ಹಾಗಾಗಿ ಮಕ್ಳೆಲ್ಲ ಮನೇಲಿ ಬರ್ತಾರಲ್ವ, ಈಗ ಸ್ಕೂಲಿಂದ ಬಂದ್ಮೇಲೆ ಏನಾದ್ರು ತಿನ್ನಕ್ ಬೇಕಾಗುತ್ತೆ ಅಂತ ಹೇಳಿ ಆ ಪಾಪ್ಕಾರ್ನ್ ಈ ತರ ಪ್ಯಾಕೆಟ್ಗಳಿತ್ತು ಮನೇಲಿ, ಅದನ್ನೇ ಹಾಕ್ಬಿಟ್ಟು ಇವತ್ತು ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಪಾಪ್ಕಾರ್ನ್ ಜೋಳನೇ ಇರುತ್ತಲ್ವಾ, ಪ್ಲೈನ್ ಜೋಳ ತಂದು ಮನೇಲಿ ಇಟ್ಟಿರ್ತೀನಿ. ಅದನ್ನು ಸಹ ಮನೇಲಿ ಹೀಗೆ ಇದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಈಗ ಇದನ್ನ ಹೇಗೆ ಡೈರೆಕ್ಟ್ ಆಗಿ ಕುಕ್ಕರ್ಗೆ ಹಾಕಿ ಮಾಡ್ತೀವೋ ಅದನ್ನು ಸಹ ಹಂಗೆ ಕುಕ್ಕರ್ನ ಸ್ವಲ್ಪ ಬಿಸಿ ಮಾಡಿ ಎಣ್ಣೆ, ಉಪ್ಪು ಮತ್ತೆ ಜೋಳವನ್ನ ಹಾಕಿ ಇದೇ ರೀತಿ ಪ್ಲೇಟ್ ಮುಚ್ಚಿದ್ರೆ ಅದು ಸಹ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಒಂದು ಪ್ಲೇಟ್ ನ ಮುಚ್ಚಿ ಉರಿಯನ್ನ ಸಣ್ಣದ ಮಾಡ್ಬೇಕು. ನಾವು ಗ್ಯಾಸ್ ನ ಉರಿಯನ್ನ ಸಣ್ಣದ ಮಾಡ್ಬಿಟ್ರೆ ಅದು ಪಟ 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 ಅಂತ ಸಿಡಿಯೋದಕ್ಕೆ ಶುರು ಮಾಡುತ್ತೆ. ಅದು ಯಾವಾಗ ಸೌಂಡ್ ಕಮ್ಮಿ ಆಗುತ್ತೆ ಅವಾಗ ನಾವು ಗ್ಯಾಸ್ ಆಫ್ ಮಾಡ್ಬಿಟ್ಟು ನೋಡಿದ್ರೆ ನೋಡಿ ಈ ರೀತಿ ಪಾಪ್ಕಾರ್ನ್ ರೆಡಿ ಆಗಿರುತ್ತೆ. ಬೇಗ ಈಸಿಯಾಗಿ ಮಕ್ಳಿಗೆ ಏನಾದ್ರು ಸ್ನಾಕ್ಸ್ ಬೇಕು ಅಂದಾಗ ಈ ರೀತಿ ಮಾಡ್ಕೊಡ್ಬಹುದು. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಒಂದು ಒಗಟನ್ನ ಕೇಳಿದ್ದೆ. ಅಪ್ಪ ಆಕಾಶಕ್ಕೆ, ಅವ್ವ ಪಾತಾಳಕ್ಕೆ, ಮಗ ವ್ಯಾಪಾರಕ್ಕೆ, ಮಗಳು ಮದುವೆಗೆ. ಅದಕ್ಕೆ ಉತ್ತರ ಅಡಿಕೆ ಮರ ಅಥವಾ ತೆಂಗಿನ ಮರನೂ ಸಹ ಆಗುತ್ತೆ. ಇವತ್ತಿನ ಒಗಟು ಏನಪ್ಪಾ ಅಂದ್ರೆ, ಊಟಕ್ಕೆ ಕುಳಿತವರು 12 ಜನರು, ಬಡಿಸುವವರು 2. ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು 12 ಜನಕ್ಕೆ ಬಡಿಸುತ್ತಾನೆ. ಎಷ್ಟೊಂದ್ ಜನ ನೋಡ್ತಾ ಇದ್ರಿ, ಆದ್ರೆ ಯಾರು ಉತ್ತರವನ್ನ ಕಮೆಂಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಪ್ಲೀಸ್ ಇವತ್ತಾದ್ರೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.